ಬೈಲಹೊಂಗಲ 3000 ಮಠದಲ್ಲಿ ನಾವೆಲ್ಲರೂ ಹಿರಿಯರು ಬೈಲಹೊಂಗಲದೆಲ್ಲ ಜಿಲ್ಲಾ ವಿಭಜನೆ ಸಲುವಾಗಿ ಹೋರಾಟ ಸಮಿತಿಯವರೆಲ್ಲ ಕೂಗಿದ್ದೇವೆ. ಇವತ್ತು ಏನು ಜಿಲ್ಲೆಯೊಳಗೆ ಬೇರೆ ಬೇರೆ ಕಡೆ ಸ್ಟೇಟ್ಮೆಂಟ್ಗಳು ಬರೋದು ಹೋರಾಟಗಳು ಮುಗಿದೇವೆ. ನಮ್ಮದು ಮೊದಲಿನ ಸ್ಟ್ಯಾಂಡ್ ಹೆಂಗಿತ್ತಪ್ಪ, ಜಿಲ್ಲಾ ವಿಭಜನೆ ಆಗಬಾರ್ದು, ಇಡೀ ನಮಗೆ ಜಿಲ್ಲಾ ಇರಬೇಕು ಅನ್ನುವಂಥ ಒಂದು ಹೋರಾಟ ಯಾವಾಗ. ಆದರೆ ಈಗ ಆಡಳಿತ ದೃಷ್ಟಿಯಿಂದ ಮತ್ತು ಡೆವಲಪ್ಮೆಂಟ್ ದೃಷ್ಟಿಯಿಂದ ವಿಭಜನೆ ಆಗಬೇಕನ್ನುವಂಥ ಕೂಗು ಜನರಲ್ಲಿ ಕೇಳಿಬರೋದ್ರಿಂದ ಇವತ್ತು ನಾವೆಲ್ಲ ಬೈಲಹೊಂಗಲ ಒಂದು ವಿಭಾಗ ಮಟ್ಟದಲ್ಲಿ ವಿಭಜನೆ ಆಗಬೇಕು. ಆ ವಿಭಾಗ ಮಟ್ಟದಲ್ಲಿ ಬೈಲಹೊಂಗಲ ಒಂದು ಚಿಕ್ಕೋಡಿ ಮತ್ತು ಬೆಳಗಾವಿ ಜಿಲ್ಲಾ ಆಗಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ. ಗೋಕಾಕದವ್ರು ಹೋರಾಟ ಮಾಡತ್ತಾರ ಅಂದ್ಕೂಡಲೇ ನಾವು ಬೇಡ ಕೊಡ್ಬೇಕಾದ್ರೆ 4 ಜಿಲ್ಲಾ ಮಾಡೋ ನಮ್ದೇನು ಅಭ್ಯಂತರ, ಬೈಲಹೊಂಗಲ ಜಿಲ್ಲಾ ಆಗಬೇಕು ಅನ್ನುವಂಥ ಹೋರಾಟ ನಮ್ಮದು. ಮತ್ತು ಹೋರಾಟ ಭಾಳ ದಿವಸದಿಂದ ನಡ್ಕೊಂಡು ಬಂದದ. ಅದಕ್ಕೆ ಬೈಲಹೊಂಗಲ ಮತ್ತು ನಮ್ದು ಈ ಬ್ರಿಟಿಷ್ ಕಾಲದಿಂದ ಬೈಲಹೊಂಗಲ ಉಪವಿಭಾಗ ಇರೋದ್ರಿಂದ ಜಿಲ್ಲಾ ಆಗಕ್ಕೆ ಯೋಗ್ಯ. ಇಲ್ಲಿ ಎಲ್ಲ ಈಗಾಗಲೇ ಆಫೀಸ್ಗಳು ಇದಾವೆ. ಮುಂದೆ ಜಿಲ್ಲಾ ಆಗಕ್ಕೆ ಏನೇನು ಫೆಸಿಲಿಟಿ ಇರುತ್ತೋ ಅವೆಲ್ಲ ಕೊಡುವಂಥ ವ್ಯವಸ್ಥೆ ಬೈಲಹೊಂಗಲ ನಾಡಿನ ಜನರು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತೀವಿ. ಇದನ್ನು ಜಿಲ್ಲಾ ವಿಭಜನೆ ಆದ್ರೆ ಬೈಲಹೊಂಗಲ ಆಗಬೇಕು, ಆಗಲಿಲ್ಲಪ್ಪ ಅಂದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಇವತ್ತು ಸ್ಟೇಟ್ಮೆಂಟ್ ಎಲ್ಲ ನಮ್ಮ ಜನರು ಇವತ್ತು ತೊಗೊಂಡಿದ್ದೇವೆ. ಅದಕ್ಕೆ ಸರ್ಕಾರದ ಸ್ಪಂದನೆ ಮಾಡಬೇಕು ಅನ್ನೋಂಥ ಮನವಿ